ಗುಡ್ ಮಾರ್ನಿಂಗ್. ನಾವೆಲ್ಲ ಹೋಗ್ತಾ ಇದೀವಿ ಇವತ್ತು. ಬೆಳಿಗ್ಗೆನೆ ಎದ್ದು ಬೆಳಿಗ್ಗೆಲ್ಲ ಆ್ಯಕ್ಚುಲಿ 3 ಗಂಟೆಗೆ ಎದ್ದು ಲಸಿಕಾ ಮುದ್ದೆ ಹಂಗೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾರೆ. ಫುಲ್ ಜೋಶಲ್ಲಿದ್ದಾರೆ. ಟ್ರಿಪ್ ಹೋಗ್ತಾ ಇದ್ದೀರಾ ನೀವು? ಆರ್ ಯು ಹ್ಯಾಪಿ? ಎಸ್. ಹೌ ಮಚ್? ಸೊ ನಾವು ಬಂಡೀಪುರ ನ್ಯಾಷನಲ್ ಪಾರ್ಕ್ ರೋಡ್ನ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಯಾಕಂದರೆ ಅಲ್ಲೆಲ್ಲ ಆನೆ ಮತ್ತು ಜಿಂಕೆ, ಎಲಿಫೆಂಟ್ ಕ್ಯಾಂಪ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮಕ್ಕಳು ನೋಡಿ ಎಂಜಾಯ್ ಮಾಡಲಿ ಅಂತ. ಆ್ಯಕ್ಚುಲಿ ರೋಡಲ್ಲೆಲ್ಲ ಅನಿಮಲ್ಸ್ನ ನೋಡಿ ಮಕ್ಕಳು ತುಂಬಾ ಖುಷಿಪಟ್ಟರು. ನಮಗೆ ಸೈಡ್ ವ್ಯೂಸಲ್ಲಿ ಮತ್ತು ಮೇನ್ ರೋಡಲ್ಲಿ ಜಸ್ಟ್ ನಿಯರ್ ಟು ಅವರ್ ಕಾರ್ ಸೋ ಮೆನಿ ಅನಿಮಲ್ಸ್ ಲೈಕ್ ಜಿಂಕೆಗಳು, ಆನೆಗಳು ಕ್ರಾಸ್ ಮಾಡೋದು ನೋಡಿ ತುಂಬಾ ಖುಷಿ ಆಯಿತು ನಮಗೆ. ಜಿಂಕೆಗಳಂತೂ ನಾವು ಟಚ್ಚೇ ಮಾಡ್ಬೋದು ಕಾರಿಂದ, ಅಷ್ಟು ಹತ್ತಿರ ಇರ್ತಾಯಿದ್ವು. ಆ್ಯಕ್ಚುಲಿ ವಿ ಶುಡ್ ನಾಟ್ ಸ್ಟಾಪ್ ದ ಕಾರ್ ದೇರ್, ಅದರ್ವೈಸ್ ಮಕ್ಕಳಿಗೆಲ್ಲ ಇನ್ನು ಹಿಡಿದ್ಬಿಟ್ಟು ನಿಯರ್ ಬೈ ತುಂಬಾ ತೋರಿಸ್ತಾ ಇದ್ವಿ. ಬಟ್ ಹಾಗೆ ಎಲಿಫೆಂಟ್ ಕ್ಯಾಂಪ್ಗೆಲ್ಲ ಹೋಗಿ ಅಲ್ಲೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ನೆಕ್ಸ್ಟು ನೀಲಗಿರಿ ವ್ಯೂ ಪಾಯಿಂಟ್ಗೆ ಹೋದ್ವಿ. ಅಲ್ಲಿ ನೀಲಗಿರಿ ಟ್ರೀಸ್ ಸುತ್ತ ಇರ್ತಿತ್ತು. ಒಂಥರ ರೋಡ್ ಬಿಟ್ಟರೆ ಫುಲ್ಲು ನೀಲಗಿರಿ ಟ್ರೀಸೇ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಲಸಿಕಾ ಸ್ವಲ್ಪ ಇಲ್ಲೇ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ನಾವು ಕೂಡ ಅದೇ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಆ ವ್ಯೂ ಪಾಯಿಂಟ್ನ. ಸಣ್ಣ ಡಿಸ್ಪ್ಲೇ ಆಗ್ತಾ ಇದ್ದಿದ್ದು ಮತ್ತು ಆ ಟ್ರೀಸ್ ಮಧ್ಯೆ ಸಣ್ಣ ಆಗ್ತಾಯಿದ್ವಿ ಎಲ್ಲ ತುಂಬ ಖುಷಿ ಆಯಿತು. ಸೊ ಇದೇ ಥರ ಮಕ್ಳಿಗೆ ಒಂದೆರಡು ಫ್ರೂಟ್ಸಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡು ಮುಂದೆ ಹೋದ್ವಿ. ಸೊ ಅಲ್ಲಿ ಟೀ ಟ್ರೀ ಇತ್ತು. ಕಾಫಿ ಮತ್ತು ಟೀಗೆಲ್ಲ ಒಂದು ಟ್ರೀ ಇರುತ್ತೆ ಒಂದು ಲೆವೆಲ್ಗೆ, ಅದೆಲ್ಲ ತುಂಬ ಚೆನ್ನಾಗಿ ವ್ಯೂ ಇತ್ತು. ಸೊ ಅಲ್ಲೆಲ್ಲ ನೋಡಿ ಎಂಜಾಯ್ ಮಾಡಿ ಹಾಗೆ ಫೋಟೋಸ್ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದು ಪೈಕಾರ್ ಲೇಕ್ ಇತ್ತು. ಸೊ ಪೈಕಾರ್ ಲೇಕಲ್ಲಿ ಸ್ವಲ್ಪ ಬೋಟಿಂಗ್ ಎಲ್ಲ ಇತ್ತು. ಸೊ ನಾವು ಫ್ಯಾಮಿಲಿ ಬೋಟಿಂಗ್ ಹೋಗಲಿಲ್ಲ. ಸೊ ಜನರಲ್ಲಾಗಿ 10 ಮೆಂಬರ್ಸ್ ಬೋಟ್ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಮಕ್ಕಳಿಗೆ ಸ್ವೆಟರ್ಸ್ ಎಲ್ಲ ಬಿಚ್ಚಿಬಿಡೋಣ ಅಂದ್ಕೊಂಡ್ವಿ. ತುಂಬ ಬಿಸಿಲಿತ್ತು. ಸೊ ಬಟ್ ನಾವು ಬೋಟಿಂಗ್ ಹೋಗಿ ಒಂದು 3 ಮಿನಿಟ್ಸ್ ಕೂಡ ಆಗಿಲ್ಲ, ಐಸ್ ಕೊರ್ದಂಗೆ ಕೊರಿತಾಯಿತ್ತು. ನೀರು ಮೇಲೆ ಹೋಗ್ತಾ ಇದ್ದಿದ್ದರಿಂದ ಎಷ್ಟು ಚಳಿ ಆಗ್ತಾಯಿತ್ತು ಅಂದರೆ, ಆ್ಯಕ್ಚುಲಿ ನಾನು ಅನ್ವಿತ್ಗೆ ಟೋಪಿ ಹಾಕ್ಕೊಂಡು ಹೋಗಿದ್ದೆ. ಲಸಿಕಾಗೆ ಸ್ವೆಟರ್ ಟೋಪಿ ಎಲ್ಲ ಕಾರಲ್ಲೇ ಬಿಟ್ಟೋಗಿದ್ವಿ. ಫುಲ್ ನಮಗೆ ಇರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕೋಲ್ಡ್ ಆಗ್ತಾಯಿತ್ತು. ಅನ್ವಿತ್ ಹಾಗೆ ಲೇಕೆಲ್ಲ ನೋಡ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದ. ಸೊ ಒಂದು ಸ್ವಲ್ಪ ಮಿನಿಟಲ್ಲೇ ಮುಗ್ದೆ ಹೋಯಿತು. ಅದಾದಮೇಲೆ ಸ್ವಲ್ಪ ಹೊರಗಡೆ ಬಂದರೆ ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಅಲ್ಲೆಲ್ಲ ಮಕ್ಕಳು ಆಟ ಆಡಿಕೊಂಡು ಕೋತಿಗಳೆಲ್ಲ ಅದು ಇದು ತುಂಟಾಟ ಎಲ್ಲ ನೋಡಿ ಎಂಜಾಯ್ ಮಾಡಿ ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟು ಪೈಕಾರ್ ಫಾಲ್ಸ್ಗೆ ಬಂದ್ವಿ. ಸೊ ನಮಗೆ ಊಟಿಯಲ್ಲಿ ಪೈಕಾರ್ ಫಾಲ್ಸು ಮತ್ತು ಫಾರೆಟ್ ಹಿಲ್ ಸ್ಟೇಷನ್ಸ್ ಎಲ್ಲ ಹೋಗೋವಾಗ ಆ್ಯಕ್ಚುಲಿ ಇಬ್ಬರೇ ಹೋಗಬೇಕು. ತುಂಬ ಹತ್ತಬೇಕು, ಇಳಿಬೇಕು. ಹಿಲ್ ಸ್ಟೇಷನ್ಸ್ ಎಲ್ಲ ನಮಗೆ ಕಾಲೆಲ್ಲ ನೋವು ಬರ್ತಾಯಿತ್ತು. ಅದರಲ್ಲಿ ಲಸಿಕಾ ಮತ್ತು ಅನ್ವಿತ್ ನಮ್ಮ ಜೊತೆಗೆ ಇದ್ದಿದ್ದರಿಂದ ತುಂಬಾ ಕಷ್ಟ ಆಗ್ತಾಯಿತ್ತು. ತುಂಬ ರೆಸ್ಟ್ ಮಾಡಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ವ್ಯೂ ನೋಡಬೇಕು ಅನ್ನೋದು ಕೂಡ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಎತ್ಕೊಂಡು ಅಲ್ಲಿಗೆಲ್ಲ ವಾಕ್ ಮಾಡೋಕ್ಕೆ ತುಂಬಾ ಕಷ್ಟ ಅನ್ನಿಸ್ತು. ಅದಕ್ಕೆ ಅಂತ ಅನ್ನಿಸ್ತಾರೆ ಊಟಿ ನ್ಯೂಲಿ ಮ್ಯಾರಿಡ್ಗೆ ಮಾತ್ರ ಅಂತ. ಆ್ಯಕ್ಚುಲಿ ನಾವು ಇಬ್ಬರು ಮಕ್ಕಳಾದಮೇಲೆ ಹೋಗಿದ್ವಿ. ಸೊ ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್. ಇಟ್ ವಾಸ್ ವೆರಿ ಗುಡ್. ಆ್ಯಕ್ಚುಲಿ ವಿ ಎಂಜಾಯ್ ಟುಗೆದರ್. ನನ್ನ ಮಕ್ಕಳು ಕೂಡ ಊಟಿ ಎಂಜಾಯ್ ಮಾಡಿದರು. ಸ್ವಲ್ಪ ಕಾಲು ನೋವು ಅಂತ ಹೇಳ್ತಾ ಇದ್ರು. ಬಟ್ ಆಫ್ಟರ್ ವಾಚಿಂಗ್ ದಟ್ ವ್ಯೂ ಪಾಯಿಂಟ್ಸ್ ಆ್ಯಂಡ್ ಆಲ್ ಟೇಕಿಂಗ್ ಪಿಕ್ಸ್, ಸೊ ದೇ ಬೋತ್ ಆರ್ ಗುಡ್. ಆಮೇಲೆ ನಾವು ನಡೆಯೋಕ್ಕಾಗಲ್ಲ ಅಂತ ರಿಟರ್ನ್ ಬರುವಾಗ ಇದೊಂದು ವೆಹಿಕಲ್ ಇತ್ತು. ಸೊ ಈ ವೆಹಿಕಲಲ್ಲಿ ಬಂದ್ವಿ. ಅದಾದಮೇಲೆ ಕಾಫಿ ಮತ್ತು ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದ್ವಿ. ಸೊ ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಊಟಿ ವ್ಯೂ ಪಾಯಿಂಟ್ ಕಾಣಿಸ್ತಾ ಇತ್ತು. ಚಿಕ್ಕ ಚಿಕ್ಕ ಮನೆಗಳು, ಗ್ರೀನ್ರಿ ಅದೆಲ್ಲ. ಸೊ ಹಾಗೆ ನಾವು ಟೀ ಫ್ಯಾಕ್ಟ್ರಿಗೆ ಒಳಗಡೆ ಹೋದ್ವಿ. ಚಾಕ್ಲೇಟ್ ಹೇಗೆ ಮಾಡ್ತಾರೆ ಇಲ್ಲಿ, ಮತ್ತು ಟೀ ಹೇಗೆ ಫ್ಯಾಕ್ಟರಿಯಲ್ಲಿ ಟೀ ಪೌಡರ್ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಇತ್ತು. ಸೊ ಇದನ್ನೆಲ್ಲ ನಾವು ನೋಡಿದ್ವಿ. ಸೊ ಮೆಷಿನಲ್ಲಿ ಹೇಗೆ ಆಗುತ್ತೆ ಅಂತ ಟಿ ವಿಲಿ ಕೂಡ ಡಿಸ್ಪ್ಲೇ ಆಗ್ತಾಯಿತ್ತು. ಸೊ ನಾವು ಕೂಡ ಗ್ಲಾಸಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ವಿ.
ಸೊ ಅದಾದಮೇಲೆ ನಮಗೆ ಚಾಕ್ಲೇಟ್ ಸ್ಯಾಂಪಲ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ ನಾವು, ಬಟ್ ವಿ ಹ್ಯಾವ್ ಟು ಟೇಕ್ ಒನ್ ಟಿಕೆಟ್ ಫಾರ್ ದ್ಯಾಟ್. ಸೊ ಎಗೇನ್ ಮತ್ತೆ ರಿಟರ್ನ್ ಹೋಗಿ ನಾವು ಚಾಕ್ಲೇಟ್ ಸ್ಯಾಂಪಲ್ಸ್ಗೆ ಟಿಕೆಟ್ ತೊಗೊಂಡು ಬಂದ್ವಿ. ಸೊ ಚಾಕ್ಲೇಟ್ಸ್ ಎಲ್ಲ ವ್ಯೂದೆಲ್ಲ ನೋಡ್ಕೊಂಡ್ಮೇಲೆ ನಮಗೆ ಚಾಕ್ಲೇಟ್ ತಿಂದೇ ಇರೋಕ್ಕಾಗಲಿಲ್ಲ. ಸೊ ಮತ್ತೆ ಹೋಗಿ ಚಾಕ್ಲೇಟ್ಗೆ ರೆಸಿಪ್ ತೊಗೊಂಡು ಬಂದು ಮತ್ತು ಸ್ಯಾಂಪಲ್ ಚಾಕ್ಲೇಟ್ಸ್ ಕೊಟ್ಟರು. ಸೊ ಅದು ಹೇಗೆ ಮಾಡ್ತಾರೆ, ಯಾವ ಟ್ರೇಯಲ್ಲಿ ಇರ್ತಾರೆ ಎಲ್ಲ ಅಲ್ಲಿ ಡಿಸ್ಪ್ಲೇ ಇತ್ತು. ಸೊ ಸ್ಯಾಂಪಲ್ ಚಾಕ್ಲೇಟ್ನ ನಾವೆಲ್ಲ ತಿಂದ್ವಿ. ಆ್ಯಕ್ಚುಲಿ ಮಕ್ಕಳು ಇನ್ನೂ ಬೇಕು ಅಂತ ಇದ್ರು. ಸೊ ಅವ್ರಿಗೆ ಜಾಸ್ತಿ ಕೊಟ್ಬಿಟ್ಟು ನಾವು ಸ್ವಲ್ಪ ಟೇಸ್ಟ್ ನೋಡಿ ಎಂಜಾಯ್ ಮಾಡ್ಕೊಂಡು ಹಾಗೆ ನೆಕ್ಸ್ಟ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಟೀ ಫ್ಯಾಕ್ಟ್ರಿ ಇತ್ತು. ಸೊ ಟೀ ಫ್ಯಾಕ್ಟ್ರಿಲಿ ಹೇಗೆ ಮಾಡೋದು ಟೀನ, ಹೇಗೆ ಪುಡಿ ತಯಾರಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೋದ್ವಿ. ಬಟ್ ಟಯರ್ಡ್ ಫಾರ್ ಸ್ಟೆಪ್ಸ್, ನಾವು ಮೇಲೆ ಹತ್ಕೊಂಡು ಹೋಗೋದಕ್ಕೆ ತುಂಬಾ ಟಯರ್ಡ್ ಆಗ್ತಾಯಿದ್ವಿ. ಅಷ್ಟು ಈವನ್ ಊಟಿ ಯಾವುದೇ ಪ್ಲೇಸ್ಗೆ ಹೋದ್ರೂ ಹಾಗೆ ಇರ್ತಾಯಿತ್ತು. ಸೊ ಅಷ್ಟೊತ್ತಿಗೆ ಸನ್ಸೆಟ್ ಆಗ್ತಾ ಇತ್ತು. ಸೊ ಆ ವ್ಯೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತು ಹೊರಗಡೆ ಹೋಗಿ ಟೀ ಪೌಡರ್ ಹೇಗೆಲ್ಲ ಹಸಿ ಎಲೆಗಳನ್ನ ಹೇಗೆ ಒಣಗಿಸಿ ಇದು ಮಾಡ್ತಾರೆ ಎಲ್ಲ ಇತ್ತು. ಹಾಗೆ ಆ ಚಳಿಗೆ ಸ್ವಲ್ಪ ಬಿಸಿ ಬಿಸಿ ಚಹಾ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇತ್ತು. ಹಾಗೆ ನಮಗೆ ಟೀ ಸಿಕ್ತು. ಕೆಳಗಡೆ ಬಂದ್ವಿ ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ. ಸೊ ಎಲ್ಲ ಇತ್ತು, ಡ್ರೈ ಫ್ರೂಟ್ಸ್, ನಟ್ಸ್ದು, ವೈಟ್ ಚಾಕ್ಲೇಟ್ಸ್ ಎಲ್ಲ. ಬಟ್ ನಾವು ಮಿಕ್ಸ್ ಚಾಕ್ಲೇಟ್ ಒಂದು ಬಾಕ್ಸ್ ತೊಗೊಂಡ್ವಿ. ಸೊ ಯೂಶ್ವಲಿ ನಾವು ಟೇಸ್ಟ್ ನೋಡಿದ್ವಲ್ವಾ, ಸೊ ಹಾಗಾಗಿ ಒಂದು ಬಾಕ್ಸ್ ಮಾತ್ರ ತೊಗೊಂಡ್ವಿ. ಸೊ ಅದಾದಮೇಲೆ ಕೆಳಗಡೆ ಬಂದು ಫುಲ್ ಮಸಾಲ, ಆಯಿಲ್ ಐಟಮ್ಸ್ ಏನೇನೋ ಇದೆ. ಇದರಲ್ಲಿ ನಮಗೆ ಯಾವುದೂ ಬೇಕಾಗಿರಲಿಲ್ಲ, ಯಾವುದಂತಲೇ ನಮಗೆ ಟ್ರಯಲ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಕೆಳಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಏನೇನೋ ಐಟಮ್ಸ್ ಎಲ್ಲ ಇತ್ತು, ಟೋಪಿ, ಇಯರಿಂಗ್ಸು, ಕಾಸ್ಟ್ಯೂಮ್ಸು ಏನೇನೋ ಇತ್ತು ಎಲ್ಲ ಪರ್ಚೇಸ್ ಮಾಡಿ ಮನೇಲಿ ಫೋಟೋಸ್ ತೊಗೊಂಡು ಅಲ್ಲಿ ಫೋಟೋ ಏರಿಯಾ ಇತ್ತು. ಸೊ ಅಲ್ಲೆಲ್ಲ ತೊಗೊಂಡು ನೆಕ್ಸ್ಟ್ ರೆಸ್ಟ್ ಮಾಡೋಕ್ಕೆ ಸಚ್ ಎ ಕೂಲ್ ಪ್ಲೇಸ್. ನಾವು ರೂಮ್ನ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ರೂಮ್ ನನಗೆ ತುಂಬಾ ಕಂಫರ್ಟ್ ಅನಿಸ್ತಾ ಇತ್ತು. ವಿ ಫೀಲ್ ವೆರಿ ವೆರಿ ಕಂಫರ್ಟೇಬಲ್ ವಿತ್ ದಿಸ್ ರೂಮ್. ಆ್ಯಕ್ಚುಲಿ ನೀವು ಯಾರಾದರೂ ಹೋಗಬೇಕು ಅಂದರೆ ಸೊ ಯು ಕ್ಯಾನ್ ಗೋ, ಪ್ಲೀಸ್ ವಿಸಿಟ್ ದಿಸ್ ಹೋಟೆಲ್. ಇಟ್ ವಾಸ್ ವೆರಿ ಗುಡ್ ಆ್ಯಂಬಿಯಂಟ್. ಮಕ್ಕಳಿಗೆ ರಾಗಿ ಸರಿ ಮಾಡಿಸ್ಕೋಬೇಕು ಅಂತ ನಾವಲ್ಲಿ ಅವ್ರ ಹತ್ರ ಗ್ಯಾಸ್ ಕೂಡ ಯೂಸ್ ಮಾಡ್ಕೊಂಡ್ವಿ. ಸೊ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಇಲ್ಲಿ ಟೇಬಲ್ ಎಲ್ಲ ಡಿನ್ನರ್ಗೆ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಿನಿ ಡೈನಿಂಗ್ ಟೇಬಲ್ ಥರ ಇತ್ತು. ಊಟಿ ತುಂಬಾ ಚಳಿ ಇದ್ದಿದ್ದರಿಂದ ಎರಡು ಬ್ಲ್ಯಾಂಕೆಟ್ ಇತ್ತು. 2 ಬ್ಲ್ಯಾಂಕೆಟ್ ಹಚ್ಕೊಂಡು ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಬೆಳಗ್ಗೆ ಎದ್ದು ನೋಡಿಸೋದಕ್ಕೆ ಬಾಲ್ಕನಿ ಓಪನ್ ಮಾಡಿ ನೋಡಿದರೆ ಆರೆಂಜ್ ಟ್ರೀ ಇದೆ ಪಕ್ಕದಲ್ಲೇ. ಸೊ ವಿ ಕ್ಯಾನ್ ಟಚ್ ದಟ್ ಇನ್ ಬಾಲ್ಕನಿ. ಸೊ ನಾವು ಅದನ್ನು ಟಚ್ ಮಾಡಬೇಕು, ಕಿತ್ಕೊಳ್ಳೋಣ ಅಂತ ಇದ್ರು ಮಕ್ಕಳು. ಆ್ಯಕ್ಚುಲಿ ತುಂಬ ಚಿಕ್ಕದಿತ್ತು, ವೇಸ್ಟ್ ಆಗುತ್ತಲ್ವ ಅಂತ ನಾವು ಕಟ್ ಮಾಡಿಲ್ಲ. ಸೊ ಅದನ್ನು ಹಾಗೆ ಮಕ್ಕಳು ನಾನು ಮುಟ್ಬೇಕಂತ ಎಲ್ಲ ಮಾಡ್ತಾಯಿದ್ರು. ಸೊ ಅದೆಲ್ಲ ಆಗಿ ಸ್ವಲ್ಪ ಫ್ಯಾಮಿಲಿ ಫೋಟೋಸ್ ತಗೊಂಡು ನೆಕ್ಸ್ಟ್ ಹೊರಟ್ವಿ. ಸೊ ಎಲ್ಲ ಮುಗಿಸಿ ಸ್ವಲ್ಪ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ಗೆ ಹೊರಟ್ವಿ. ಸೊ ಆ ರೋಡ್ಗಳೆಲ್ಲ ನೋಡಿ ನಾನು ನೈಟು ನನಗೆ ದೆವ್ವ ಬಂದಿತ್ತು ನನ್ನ ಕನಸಲ್ಲಿ ಅಂತೆಲ್ಲ ಹೇಳ್ತಾ ಇದ್ದರು. ಹಾಗೆ ನಾವು ಹೆದರಿಸ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ತುಂಬ ಓಡಾಡೋಕ್ಕೆ ಹಾಗೆ ಹೀಗೆ ಎಲ್ಲ ತಿಳಿಸ್ತಾ ಇದ್ವಿ. ಶಿ ವಾಸ್ ಟೆಲ್ಲಿಂಗ್ ನೋ, ನಾನು ಡ್ರೀಮಲ್ಲಿ ಬಂದಿದ್ದಷ್ಟೇ ಅದು ಹಾಗೆ ಹೀಗೆ ಅಂತ ಹೇಳ್ತಿದ್ಲು. ಸ್ವಲ್ಪ ಹಾಗೆ ಇತ್ತು ರೋಡೆಲ್ಲ. ಆ್ಯಕ್ಚುಲಿ ಸರೌಂಡಿಂಗ್ ಎಲ್ಲ ಫುಲ್ಲು ನಿಯರ್ ಬೈ ಫಾರೆಸ್ಟ್ ಇದೆ. ಸೊ ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಕೆಳಗಡೆ ನೋಡಿದರೆ ಫುಲ್ ಊಟಿನೇ ಕಾಣಿಸ್ತಾ ಇತ್ತು. ಸೊ ಇದೆಲ್ಲ ನಾವು ನೋಡಿದ್ವಿ, ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ಆ್ಯಕ್ಚುಲಿ ಹೊರಗಡೆ ಬಂದಷ್ಟೊತ್ತಿಗೆ ನಮಗೆ ತುಂಬಾ ಶಾಪಿಂಗ್ ಐಟಮ್ಸ್ ಇತ್ತು. ಲಸಿಕಾ ಅದು ಬೇಕು ಇದು ಬೇಕು ಅಂತ ಇದ್ಲು. ಸೊ ಹಾಗೆ ಸ್ವಲ್ಪ ಫ್ಯಾಮಿಲಿ ಫೋಟೋಶೂಟ್ಸ್ ತಗೊಂಡು ನೆಕ್ಸ್ಟ್ ಮೂವ್ ಆದ್ವಿ. ಸೊ ನೆಕ್ಸ್ಟ್ ಹಾಗೆ ಬಾಟನಿಕಲ್ ಗಾರ್ಡನ್ಗೆ ಹೋದ್ವಿ. ಆ್ಯಕ್ಚುಲಿ ನಾವು ಆ ವ್ಯೂಸ್ ಎಲ್ಲ ನೋಡೋಷ್ಟು ಪೇಷನ್ಸ್ ನಮಗೆ ಇದ್ರೂ ಮಕ್ಕಳು ಬಂದು ಒಳಗಡೆ ಹೋದ್ವಿ. ಸೊ ಒಳಗಡೆ ಎಲ್ಲ ಎಕ್ಸಿಟ್ ಅನ್ನೋ ಥರ ಎಲ್ಲ ಪೇರೆಂಟ್ಸು ಎಲ್ಲರೂ ಆ ಕಡೆನೇ ಹೋಗ್ತಾಯಿದ್ರು. ಸೊ ನಾವು ಅದೇ ಕಡೆ ಹೋದ್ವಿ. ಸೊ ಮಕ್ಕಳು ಅಲ್ಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ್ಯಕ್ಚುಲಿ ಗ್ರೀನ್ರಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅವ್ರು ಬರಲೇ ಇಲ್ಲ ಅಲ್ಲಿಂದ. ಸೊ ಹಾಗೆ ಮಕ್ಕಳಿಗೆಲ್ಲ ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಆಟ ಆಡಿಸ್ಕೊಂಡು ನೆಕ್ಸ್ಟ್ ಪೈನ್ ಫಾರೆಸ್ಟ್ಗೆ ಬಂದ್ವಿ. ಆ್ಯಕ್ಚುಲಿ ಊಟಿಯಲ್ಲಿ ಯಾವುದೇ ಒಂದು ಪ್ಲೇಸ್ಗೆ ಹೋಗಬೇಕು ಅಂದ್ರೂ
ಆ ಊಟಿಲಿ ನಾವು ಹತ್ತಬೇಕು ಇಳಿಬೇಕು ಇದೇ ಟಯರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 2-3 ಡೇಸ್ ನಾವು ಪ್ಲ್ಯಾನ್ ಮಾಡಬೇಕು. ಸೊ ಈಗೆಲ್ಲ ನೋಡಿಕೊಂಡು ಹಾಗೆ ರಿಟರ್ನ್ ಬರಬೇಕಾದ್ರೆ ಆನೆಗಳು ತುಂಬ ರೋಡ್ ಕ್ರಾಸ್ ಮಾಡ್ತಾ ಇರೋದು ಅದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಆದ್ವಿ. ಇಟ್ ವಾಸ್ ಮೈ ಬ್ಯೂಟಿಫುಲ್ ಊಟಿ ಫ್ಯಾಮಿಲಿ ಟ್ರಿಪ್. ಥ್ಯಾಂಕ್ ಯು.